ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಇದು ಕೂರಿಗೆ ಯಾವ ಥರ ಕೆಲಸ ಮಾಡುತ್ತೆ, ಯಾವ ಟ್ರ್ಯಾಕ್ಟರ್ಗಳಿಗೆ ಅನುಕೂಲ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಸ್ಪೆಷಲ್ ಆಗಿ ಮಿನಿ ಟ್ರ್ಯಾಕ್ಟರ್ಗೆ ಮಾಡಿಸಿರೋ ಕೂರಿಗೆ ಸರ್. ಇದು ಮಿನಿ ಟ್ರ್ಯಾಕ್ಟರ್ಗಳಿಗೆ ಯೂಸ್ ಆಗುತ್ತೆ. ಇದರಲ್ಲಿ ಬೀಜ ಪ್ಲಸ್ ಗೊಬ್ಬರ ಎರಡು ಸಪ್ರೇಟ್ ಆಗಿ ಬಾಕ್ಸ್ ಬರುತ್ತೆ ಸರ್. ಓಹೋ, ಇಲ್ಲಿ ನೀವು ಪಾರ್ಟಿಷನ್ ನೋಡಬಹುದು. ಒಂದ್ ಕಡೆ ಗೊಬ್ಬರ, ಒಂದ್ ಕಡೆ ಬೀಜ ಸರ್. ಆಮೇಲೆ ಇದು ಬಾಡಿ ಬಂದು ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಹೌದು ಸರ್, ಸ್ಟೇನ್ಲೆಸ್ ಸ್ಟೀಲ್ ಈ ಬಾಡಿ ಏನು ಹಾಳಾಗಲ್ಲ. ಗೊಬ್ಬರ ಹಾಕಿದ್ರೆ ನಿಮ್ಗೆ ರೆಸ್ಟ್ ಬರಲ್ಲ. ನೆಕ್ಸ್ಟ್ ಇಲ್ಲಿ ತೆಳಗಿಂದ ಬಂದು ಇದು ಪೂರಾ ಪ್ಲಾಸ್ಟಿಕ್ ಬಾಡಿ ಸರ್. ಹೌದು ಸರ್. ಇದರಲ್ಲಿ ಏನು ನಿಮ್ಗೆ ರೆಸ್ಟ್ ಆಗೋದು ಏನು ಚಾನ್ಸ್ ಇರಲ್ಲ. ಮೇಂಟೆನೆನ್ಸ್ ತುಂಬಾ ಈಸಿ ಇರುತ್ತೆ, ಜಾಸ್ತಿ ದೀರ್ಘವಾಗಿ ಲೈಫ್ ಬರುತ್ತೆ ಸರ್. ಇದು ಸರ್ ಇದು ಏನೇನು ಸೈಜ್ ಅಲ್ಲಿ ಇದೆ, ಯಾವ ಅಂತರದಲ್ಲಿ ಇದನ್ನು ಯೂಸ್ ಮಾಡಬಹುದು? ಇದರಲ್ಲಿ ಸರ್ ನಾವು ಹೋಲ್ ಕೊಟ್ಟಿದ್ದೀವಿ. ಫ್ರೇಮ್ ಅಲ್ಲಿ 1.5 ಇಂಚಿಗೆ ಹೋಲ್ ಇದಾವೆ. ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಸಾಲುಗಳು ಅಡ್ಜಸ್ಟ್ ಮಾಡ್ಕೋಬಹುದು. ಟೋಟಲ್ 5 ತಾಳು ಬರುತ್ತೆ ಸರ್ ಇದರಲ್ಲಿ. ಇದು ಫ್ರೇಮ್ ಇಂದ ಇನ್ನೂ ಜಾಸ್ತಿ ಬೇಕಂದ್ರೆ ಇಲ್ಲಿ ಇದನ್ನ ಅಗಲನೂ ಮಾಡ್ಕೋಬಹುದು ಸರ್. ಓಹೋ, ಈಗ ಇದು ಫೋಲ್ಡ್ ಮಾಡಿದ್ರೆ ಎಷ್ಟು ಫೀಟ್ ಇದೆ, ಅಗಲ ಮಾಡ್ಕೊಂಡ್ರೆ ಎಷ್ಟು ಆಗ್ತದೆ? ಇದು 3 ಅಡಿ ಇದೆ ಸರ್. ಈಗ ನೀವು ಅಗಲ ಮಾಡ್ಕೊಂಡ್ರೆ ಒಂದು 5 ಅಡಿ ಮಟನು ಮಾಡ್ಕೋಬಹುದು. ಓಹೋ, ಅಂದ್ರೆ ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಅನುಕೂಲ ಆಗುತ್ತೆ ಸರ್. ಸ್ಪೆಷಲಿ ನೀವು 30 HP ಒಳಗಡೆ ಟ್ರ್ಯಾಕ್ಟರ್ಗೆ ಇದು ಮಾಡಿರೋ ಸರ್. ಇದು ಮಿನಿ ಟ್ರ್ಯಾಕ್ಟರ್ಗೆ. ಇದ್ರ ಜೊತೆಗೆ ನಿಮ್ಗೆ ಹಿಂದೆ ಚಕ್ರ ಬರುತ್ತೆ ಸರ್. ಅಂದ್ರೆ ಇದೆಲ್ಲ ಸಿಸ್ಟಮ್ ತಿರುಗಿಸಾಕೆ. ನಂತರ ಒಂದು ಬಳಗುಂಟೆ ಅಂತೀವಿ ನಾವು, ಬೀಜ ಬಿತ್ತಿದ ಮೇಲೆ ಮುಚ್ಚಾಕೆ ಸರ್. ಆ ಕುಂಟಿನೂ ಕೊಡ್ತೀವಿ. ಎಲ್ಲ ಸೆಟಪ್. ಟೋಟಲ್ ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು 48,000 ರೂಪಾಯಿ ಮಾಡಿದ್ವಿ ಸರ್. 48,000. ಇದ್ರ ಜೊತೆಗೆ ನಿಮ್ಗೆ ಇದು ಸಪ್ರೇಟ್ ಆಗಿ ಎಲ್ಲ ಬೀಜಕ್ಕೆ ಬೇರೆ ಬೇರೆ ರೂಟ್ ಕೊಡ್ತೀವಿ ಸರ್. ಬೇರೆ ಬೇರೆ ಬೀಜಕ್ಕೆ ಬೇರೆ ಬೇರೆ ಸಾಚೆಗಳು ಎಲ್ಲ ಬೇರೆ ಬರುತ್ತೆ ಸರ್. ಓಕೆ ಸರ್.